ಒಂದು ವಾರದಿಂದನೂ ಟಾರ್ಚರ್ ಕೊಡ್ತಿದ್ಲು. ಹಿಂಗೆ ಬ್ಲಾಕ್ ಮೇಲ್ ಮಾಡ್ರೆ ಏನ್ ಮಾಡಕ್ಕೆ? ಬ್ಲಾಕ್ ಡೊಮೆಸ್ಟಿಕ್ ಬ್ಲಾಕ್ ಮೇಲ್ ಇದು. ಊದೆ ಓಕೆ ಓಕೆ. ಹ್ಯಾಪಿ ಬರ್ಡೇ ಟು ಯು. ಬರ್ಡೇ ನನ್ ಪರ್ಸನಲ್. ಅದು ನನ್ಗೆ ಒಂದಿನ ಸುಮ್ನೆ ಕುತ್ಕೊಳ್ಳೋಕೆ ಇಷ್ಟ ಆಗುತ್ತೆ ಹೊರತು ಏನು ಮಾಡಕ್ ಇಷ್ಟ ಆಗಲ್ಲ. ಬೇಕಾದ್ರೆ ಕೊಡು, ಬೇಡ ಅಂದ್ರೆ ನೀನೆ. ಅಷ್ಟು ಹೈಟ್ ಇದೆ ಅಪಾರ್ಟ್ಮೆಂಟು, ಅಷ್ಟು ಹೈಟ್ ಇದೆ ಬಿಲ್ಡಿಂಗು. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ವೇದಾ ರಾಮಕೃಷ್ಣ. ಯಾಕೆ ಅಯ್ಯೋ? ಕರೆಕ್ಟ್ ಸ್ಟ್ರೈಟ್ ಇಡಿ ಕೈ. ಹಿಂಗೆ ಮಾಡು. ಬರಲ್ಲ 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 ಅಂತ ಹೇಳಿ ಒಂದು ವಾರದಿಂದನೂ ಟಾರ್ಚರ್ ಕೊಡ್ತಿದ್ಲು. ನೀನ್ ಮತ್ತೆ ಇವತ್ತು ಕಾಲೇಜಿಂದ ಬಂದ್ಬಿಟ್ಟು ಇಲ್ಲ ನಾನು ಬರಲ್ಲ, ಹಂಗಾದ್ರೆ ಹಿಂಗಾದ್ರೆ ಬರ್ತೀನಿ, ಹಂಗಾದ್ರೆ ಬರಲ್ಲ ಅಂದ್ರೆ ನೀನ್ ಹೆಂಗೂ ಬರಬೇಡ, ನೀನ್ ಹೋಗು ತಾಯಿ, ನಾನು ಮತ್ತೆ ನಿನಗೆ ಫೋನ್ ಮಾಡ್ಬಿಟ್ರೆ ನೋಡು ಅಂತ. ಅದೇ ಒಂದ್ ಚಿಕ್ಕ ಬ್ಲಾಕ್ ಮೇಲ್ ಹಾಕಿದ್ರು ಬಾಂಬ್. ಏನಿಲ್ಲ, ನಾನು ಯಾಕೆ ಬ್ಲಾಕ್ ಮೇಲ್ ಮಾಡ್ಲಿ, ನಿನಗೆ ಇಷ್ಟ ಇದ್ರೆ ಬಾ, ಇಲ್ಲ ಅಂದ್ರೆ ನಾನು ಫೋನೇ ಮಾಡಲ್ಲ ಇನ್ನ ಅಂತ ಹೇಳಿದೆ. ಆಮೇಲೆ ಮತ್ತೆ ನಾನ್ ನಾಳೆ ಭಾರತ ಹೋಗೋಣ ಅಂದ್ರೆ ನಾನು ಯಾಕೆ ಬರ್ಬೇಕು? ಇದೆಲ್ಲ ಎಷ್ಟು ಕೇಳಿಲ್ಲ ನಾವು. ನನಗ್ ಮತ್ತೆ ಅವಳಿಗೆ ಫೋನ್ ಮಾಡೋ ಧೈರ್ಯ ಇಲ್ದಾರ ಆ ಮಹೇಶನ್ಗೆ ಮಾಡಿದ್ಲು. ಎಷ್ಟು ಗಂಟೆಗೆ ಬರ್ಬೇಕೋ ಏನೋ ಅಂತ, ಹಂಗೋ ಹಿಂಗೋ ಬಂದು ಕೂತಿದ್ದಾಳೆ. ಮುಂದೆ ನೋಡ್ತೀರಾ ಏನು ಎಲ್ಲಿ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಅಂತ ಮುಂದೆ ಗೊತ್ತಾಗುತ್ತೆ. ಇಲ್ಲಿದ್ದೀನಿ ನಾನು, ಗೊತ್ತಾಗುತ್ತೆ. ಹಿಂಗೆ ಬ್ಲಾಕ್ ಮೇಲ್ ಮಾಡ್ರೆ ಏನ್ ಮಾಡಕ್ಕೆ? ಬ್ಲಾಕ್ ಮೇಲ್ ಇಲ್ಲ ಏನಿಲ್ಲ, ನೀನ್ ಹಂಗ್ ತಿಳ್ಕೊಂತಾ ಇದೀಯ ಅಷ್ಟೇ. ಏನು ಏನ್ ಬ್ಲಾಕ್ ಮೇಲ್? ನೀನ್ ಫೋನ್ ಮಾಡ್ಬಿಟ್ರೆ ಕೇಳು ಅಂದ್ರೆ ಈ ವಿಷಯಕ್ಕೆ ಫೋನ್ ಮಾಡ್ಬಿಟ್ರೆ ಏನ್ ಅನ್ಕೋಬೇಕು ನಾನು? ಏನ್ ಅನ್ಕೋಬೇಕು? ಈ ವಿಷಯಕ್ಕೆ ಫೋನ್ ಮಾಡ್ಬಿಟ್ರೆ ಎಷ್ಟು ಸಲ ಕರೆಯಕ್ಕಾಗತ್ತೆ ನಿನ್ನ ನಾನು? ಇಲ್ಲ ಅಂದ್ಮೇಲೆ ಯಾಕೆ ಇದ್ ಮಾಡ್ತೀಯಾ? ಏನ್ ಮಾಡ್ತೀಯ ಅಂದ್ಮೇಲೆ ಏನ್ ಮಾಡ್ತೀಯ? ಹಂಗಾದ್ರೆ ನಮ್ಮ ಮಾತಿಗೆ ಬೆಲೆ ಇಲ್ವಾ? ಅದೇ ನಿನ್ನಿಷ್ಟ. ಇದು ನನ್ನ ಇಷ್ಟ ಕಷ್ಟ ಅದೆಲ್ಲ ನಿನಗ್ ಬೇಡ. ನಾವ್ ಒಂದ್ ಹೇಳಿದ್ಮೇಲೆ ಒಂದ್ ಮಾತಿಗೆ ಕರೆದ್ಮೇಲೆ ನೀವ್ ಬರ್ಬೇಕು. ಬರ್ಲಿಲ್ಲ ಅಂದ್ರೆ ಅಂದ್ಮೇಲೆ ನೀವೇನ್ ನಮ್ ಮಾತಿಗೆ ಬೆಲೆ ಕೊಟ್ಟಂಗಾಗತ್ತಾ? ಸೇಮ್ ಇದು ನಾವು ಚಿಕ್ಕ ವಯಸ್ಸಿದ್ದಾಗ ನಾವೆಲ್ಲರೂ ಬರಲ್ಲ ಅಂದ್ರೆ ಇದೇ ಡೈಲಾಗ್ ಎಲ್ಲ ಯಾಮರ್ಸ್ತಾ ಇದ್ದೀವಿ. ನೀವ್ ಅವತ್ತಿಂದಾನು ಹಂಗೆ ಮಾಡ್ತಿರೋದು. ಬಾ ಎಲ್ ಕರೆದ್ರು ನಾವ್ ಬರಲ್ಲ 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 ಅಂತ. ನೆಕ್ಸ್ಟ್ ನಾನು ಎಲ್ಲಾರು ಇವ್ರು ಬರ್ತಾಯ್ತಾ? ಕಾಣಿಸ್ತಾ ಅವ್ನ್ ಕತ್ಪಕ್ಸ್ಕೊಂಡ್ ಕುತ್ಕೊಂಡ್ಬಿಟ್ಟು ಈ ಕಡೆ ತಿರ್ಗು ಗುರು. ಅವನ್ನ ತೋರ್ಸು, ಕ್ಯಾಮ್ರಾ ನಿನ್ ಕಡೆ ಐತೆ. ಇನ್ನ ಬಾ ಈ ಕಡೆ ಒಂಚೂರು ಇಡ್ಕೋವೇದ, ನಾನ್ ಮಾತಾಡ್ತಿರ್ಬೇಕಾರೆ. ನಿದ್ದೆನಾ? ಬರಲ್ಲ ಬರಲ್ಲ. ಇವನು 3:30 ಬರೋ ಕಾಲೇಜ್ಗೆ ಇಂದ 6:30 ಬಂದವನೆ. ಏನೋ ಅವ್ರು ಸ್ವಲ್ಪ ಅಲ್ಲಿ ಏನೋ ಬಿಸ್ನೆಸ್ ಏನೋ ಕೆಲ್ಸ ಕಾಲೇಜ್ ಓದ್ಕೊಂಡು ಬಿಸ್ನೆಸ್ ಮಾಡ್ತವ್ರ ನಮ್ಮ ಹುಡ್ಗ. ಅದಕ್ಕೋಸ್ಕರ 3:30 ಕಾಲೇಜ್ನ 6:30 ಬಂದ್ರು. ಇವ್ರನ್ನ ಬಲವಂತ ಮಾಡಿ ಮೇಕಪ್ ಮಾಡಿಸಿ ಬರೋಷ್ಟರಲ್ಲಿ 7:30 ಆಯ್ತು. ಬಲವಂತ ನೀವು ನಮ್ಮನ್ನೇ ಬಲವಂತ ಮಾಡ್ತಿರಲ್ಲ, ಅವತ್ ನಾವ್ ಇವ್ ರಿಟರ್ನ್ ಹೇಳ್ತೀವಿ ನಿಮ್ಗೆ. ನೀವೆಲ್ಲಾನ ಕರೀತಿರಲ್ಲ, ಅಲ್ಲ ನಾವ್ ಅದೇ ಹೇಳ್ತೀವಿ. ಅಲ್ಲ ಇವಾಗ ನೀನ್ ಯಾಕೆ ಹೇಳ್ತೀಯಾ ಬಲವಂತ ಬಲವಂತ ಅಂತ? ಇವಾಗ ಇಳಿಸ್ಬಿಡ್ಲ ಹೋಯ್ತೀಯಾ? ನಾನು ಮನೋಜ್ ಮೈ 3 ಜನ ಹೋಗ್ಬರ್ತೀವಿ. ಹೋಗು ಗಾಡಿ ಬುಕ್ ಮಾಡ್ಕೊಂಡು. ಹಂಗ್ ಮಾಡ್ಬಾರ್ದಿತ್ತು. ಹೆಂಗ್ ಮಾಡ್ಬಾರ್ದಿತ್ತು? ಹಂಗ ಬಂದಿಲ್ಲ ಅಂದ್ರೆ ನನ್ ಫೋನ್ ಹಾಕಿದ್ರೆ ಕೇಳು ಅಂತ ನಿನ್ನ ಮತ್ತೆ ಆ ವಿಷಯಕ್ಕೆ ಕರೆದ್ ಬಿಟ್ರೆ ನೋಡು ಅಂತ ನಾನು ಹೇಳಿದ್ದೆ. ಇದು ಇಲ್ಲಿಗೆ ನೀನ್ ಇಲ್ಲೇ ನಿಲ್ಸ್ಬಿಡ್ತೀಯ ಅದ್ನ. ಏನ್ ನಾಳೆ ನಾನ್ ಭಾರತ ಅಲ್ಲೆಲ್ಲ ಹೋಗೋಣ ಅಂತ ನಾನೇ ಬರ್ಲಿ. ಹೋಗು. ನಾನ್ ಈ ವಿಷಯಕ್ಕೆ ಹೇಳ್ತಿರ್ಲಿಲ್ಲ, ನನ್ನ ಪರ್ಸನಲ್ ವಿಷಯಕ್ಕೆ ನೀನ್ ಏನಾನ ಕರೆದಿದ್ರೆ ಹೇಳ್ತಿದ್ದೆ. ನನ್ ಕೆಲ್ಸ ಇದು ಮಾಮೂಲಿ, ನಂದು ನಿಂದು ಕೆಲ್ಸ ನಾವ್ ಮಾಡ್ತೀವಿ ಬಿಡು. ನಿನ್ ಪರ್ಸನಲ್ಗೆ ಏನಾನ ಕರಿತಿದ್ದಲ್ಲ ನೋಡು, ಬಾ ಪಾನಿಪುರಿ ತಿನ್ನಕ್ ಹೋಗೋಣ, ನನ್ ಜೊತೆ ಒಬ್ಳೆ ಹೋಗ್ಬೇಕು, ನಾನ್ ಯಾಕೆ ತಿನ್ಬೇಕು ನಿನ್ ಜೊತೆ ಪಾನಿಪುರಿ? ಏನೇನೋ ಅನ್ಕೊಂಬ ಅಷ್ಟಕ್ಕೆ ಅಂತ ನಾನು ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ಒಟ್ಟಿಗೆ ಆಮೇಲೆ ಏನಾಗಿರೋದು? ನೋಡು ಇದೇ ಬ್ಲಾಕ್ ಮೇಲ್. ಆಮೇಲೆ ಏನಾಗಿರೋದು ಯಾಕೆ ಬ್ಲಾಕ್ ಮೇಲ್ ಬುದ್ಧಿ ಹೇಳ್ಕೊಟ್ಟಿದ್ಯಾ? ನಾನು ಯಾಕೆ ಹೇಳ್ಕೊಡ್ಲಿ ಬ್ಲಾಕ್ ಮೇಲ್ ಬುದ್ಧಿ? ಮಾಡ್ಬೇಡ ಅಂತ ಹೇಳ್ಬೇಕಿತ್ತಾನೆ. ಸುಮ್ಮನೆ ಕೂತಿದ್ದೆ ಅವಾಗ. ಏನಾಗಲ್ಲಪ್ಪ. ಪ್ಲಾನ್ ಹಾಕಿದ್ದೆ ಅವನು. 1 ವರ್ಷನೂ ಮಾಡಿಲ್ಲ, ಈ ವರ್ಷ ಮಾಡೋಣ ಅಂತ ಅವನೇ ಪ್ಲಾನ್ ಹಾಕೊಟ್ಟಿದ್ದು. ಯಾವಾಗೋ ಏನೋ ನಡೆದಿದ್ದು ಮನೋಜ್, ಅದನ್ನೇ ಇವಾಗ ಇಕ್ಕೊಂಡ್ ಕುತ್ಕೊಂಡ್ಬಿಡಕಾಯ್ತಿತ್ತ? ನಾನ್ ಕಟ್ ಮಾಡ್ಸಲ್ಲ ಅಂತ ಖರ್ಚಾಗ್ಬಿಡ್ತೈತೆ ಅಂತ ಹುಡ್ಗಿ. ಮಹೇಶನ್ ಬರೋದಿನ ನಾನ್ ಪಾರ್ಟಿ ಕೊಡ್ಸ್ತೀನಿ ನೆಕ್ಸ್ಟ್ ವರ್ಷ. ನಾನ್ ಸುದಿಗ್ ಬರ್ಬಾರ್ದು ಯಾರು. ನೋಡ್ಕೊಳ್ಳೋಣ ಬಿಡ ಆ ಟೈಮಲ್ಲಿ. ಈಗ ಮೊನ್ನೆ ತಾನೇ ಮುಗ್ದೈತಲ್ಲ. ಮುಂದಿನ ವರ್ಷ ಅಂತ ಆಟಾಡ್ತಾ ಇದೀನಿ ಅಂತ ಬರ್ಕೊಡ್ತೀನಿ. ಎಲ್ಲರೂ ಬರ್ಸ್ಕೊಳ್ರಿ, ಸೈನ್ ಹಾಕ್ತೀನಿ ನಾನು. ಬೇಡ ತಾಯಿ, ಸೈನ್ ಹಾಕೊಡೋದೇನ್ ಬೇಡ ಅಂದ್ರೆ ಅವಳ ಲೆಕ್ಕಾಚಾರ ಏನು, ಮುಂದಿನ ವರ್ಷಕ್ಕೆ ಮಹೇಶಿಗೆ ನಾನು ಕೊಡ್ಸ್ಬಿಡ್ತೀನಿ ಬಿಡಿ, ಇವಾಗ ನೀವು ಕೊಡ್ಸ್ರಿ ಅಂತ ಅವಳು ಹೇಳ್ತಾ ಇರೋದು.
ಹಂಗೆ ಮಾಡೋಣ. ಹಂಗಂದ್ರೆ ಹಂಗಂತೆ ಎಲ್ಲ ಬ್ಲಾಕ್ ಮೇಲ್ ಇದೇ ಡೊಮೆಸ್ಟಿಕ್ ಬ್ಲಾಕ್ ಮೇಲ್ ಇದಕ್ಕೆಲ್ಲ ಕೇಸ್ ಇಲ್ಲ. ಅಲ್ಲ ನೀನು ಬರೋ ವರ್ಷದನ್ನ ಈಗ ಮೊನ್ನೆ ಇನ್ನೂ ಒಂದ್ ತಿಂಗಳಾಗೈತೆ ಆಗಿ, ಈ ವರ್ಷ ಹಂಗಾರೆ ನೀವು ಕೊಡ್ಸಿ ಬರೋ ವರ್ಷ ನಾನು ಕೊಡಿಸ್ತೀನಿ ಅಂತನಾ? ಇದು ಬ್ಲಾಕ್ ಮೇಲ್ ಮನ್ಸ್ ಮುಟ್ಕೊಂಡು ಹೇಳಿ, ಇದು ಬ್ಲಾಕ್ ಮೇಲೆ. ನೀನು ಹೋದ್ ವರ್ಷದ ಯಾಕೆ ಮಹೇಶನ್ ಬರ್ತಡೇ ಯಾಕೆ ಎತ್ತಿದೆ? ನೀನು ಈಗ ಮನೋಜನ್ ಏನ್ ಹೇಳ್ತು, ಪಾರ್ಟಿ ಕೊಡ್ಸ್ಬೇಕಾಗತ್ತೆ ಅಂತ ಹೆಂಗ ಅಂತಾಳೆ ಅಂತ ನೀ ಅದಕ್ಕೆ ಹೂ ಅಂದೆ, ಅದಕ್ಕೆ ನಾನು ಹೇಳಿದ್ದು. ಅದಕ್ಕೆ ನಾನು ಆಯ್ತು, ಇದೊಂದು ವಾರ ಆದ್ಮೇಲೆ ಕೊಡ್ಸ್ತೀನಿ. ಯಾರ್ದು? ನಂದೇನೆ. ಇಂತ ನಂದು ಆ ಎಷ್ಟು ಲೆಕ್ಕ ತಗೋಬೇಡಿ, ಸುಮ್ನೆ ಪಾರ್ಟಿ. ಓಕೆ ಆಯ್ತು. ಹಂಗ್ ಈ ಆಫರ್ ಮೊದ್ಲೇ ಹೇಳಿದ್ರೆ ನಾನು ಅವಾಗ ಕರೆಕ್ಟ್ ಆಗಿ ಮಾತಾಡ್ತಿದ್ನ, ಇಲ್ಲಿವರೆಗೂ ಹೇಳ್ಕೊ ಬಂದ್ಬಿಟ್ಟು ಇವಾಗ ಆಯ್ತಲ್ಲ ಕರ್ಕೊಂಡ್ ಬಂದಿದೀವಲ್ಲ, ಇನ್ನೇನು ಅದಕ್ಕೇನೆ ಕರ್ಕೊಂಡ್ ಬಂದಿರೋದು. ಇವತ್ತಿನ ದಿನ ಬೇಡ ಅಂತ ನಾನು ಹೇಳ್ತಾ ಇರೋದು. ಯಾಕೆ ಇವತ್ತು ವೆಜ್ ತಿನ್ಬೇಕು ಅಂತನಾ? ಅಯ್ಯೋ ಗುರುವಾರನೇ ಬರ ಗುರುವಾರ ಕೊಡಿಸ್ತಿದ್ದೆ ನಾನು. ಹೌದಾ? ಅದೇನೆ ನಾನೇ ನೋಡು, ನೀನ್ ಎಲ್ಲಿಂದ ಎಲ್ಗ ಹೋಗ್ಬೇಡ, ಈಗ ವೆಜ್ ತಿನ್ನಕ್ಕ ಅಂತ ನಾಟಕ ಮಾಡ್ದೆ. ನಾನ್ ವೆಜ್ಗೋಸ್ಕರ ಅಲ್ಲ, ಬೇಕಾದ್ರೆ ವೆಜ್ ತಿನ್ನನೇ ನಾನು ಕೊಡಿಸ್ತೀನಿ ಅಂತಾನೆ ಹೇಳ್ದೆ. ಅಲ್ಲ ನೀನು ಇವತ್ ಕೊಡ್ಸಿದ್ಕೆ ಬೇಡ ಅಂದಲ್ಲ, ಇವತ್ ಯಾಕೆ? ಅದು ನಮ್ಗೆ ಇಂಟ್ರೆಸ್ಟ್ ಇಲ್ಲ, ವಯಸ್ಸಾಗಿದೆ ನಮ್ಗೆ, ಇದೇನ್ ಚಿಕ್ಕ ಮಕ್ಕಳ ನಾವು. ಹಂಗಂದ್ರೆ ಅಂಕಲ್ದಿರು ತಾತಂದಿರು ಅವ್ರ ಖುಷಿ, ಅದು ಅವ್ರ ಖುಷಿ. ಓ ಹಂಗೆ, ನೀನ್ ಯಾವ್ದೋ ಮನುಷ್ಯನ್ ಜನ್ಮಕ್ ಸೇರಿಲ್ಲ ಹಂಗಾದ್ರೆ ನೀನು. ಅದು ಅವ್ರ ಖುಷಿ, ನಮ್ಗಿಲ್ಲ ಇದ್ರಲ್ಲಿ ಖುಷಿ. ಎಲ್ಲ ಕಾಡಕ್ ಸೇರಿ ನಂಗೆ ಒಂದೊಂದ್ ವರ್ಷ ಆಗ್ತಿದ್ರು ವಯಸ್ಸಾಗ್ತೈತೆ ಅನ್ನೋದು ಎಷ್ಟು ಭಯ ಆಗುತ್ತೆ. ಓ ಮಹೇಶ, ಇವಳಿಗೆ ವಯಸ್ಸು ಪ್ರಚಾರ ಆಗ್ಬಿಡುತ್ತೆ ಅಂತ ಭಯನೇ. ನಾವೇನ್ ವಯಸ್ಸು ಹಾಕ್ಸಲ್ಲ ಅದ್ರ ಮೇಲೆ, ಹಂಗಲ್ಲ, ನಂಬರ್ ಏನ್ ಹಾಕ್ಸಲ್ಲ. 2, 3, 4 ಅಂತ ಏನ ಹೋಯ್ತಾ 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 ನಿನ್ ಮೈಂಡೇ ಚೇಂಜ್ ಆಗುತ್ತೆ. ಇವಾಗ ನಾವು ಈ ಜಾಗದಲ್ಲಿ ಇದೀವಿ, ಸೊ ನಾವು ನೆಕ್ಸ್ಟ್ ಸ್ಟೆಪ್ ಹೋಗ್ತಾ ಇದೀವಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೋಗ್ತಾ ಇದೀವಿ. ವರ್ಷ ಗ್ರೋ ಆಗ್ಬೇಕು. ನಾನು ಈ ವರ್ಷ ಬರ್ಡೇ ಮಾಡ್ಕೊಳ್ಳಲ್ಲ, ನೆಕ್ಸ್ಟ್ ವರ್ಷ ಬರ್ಡೇ ಮಾಡ್ಕೊಳ್ಳಲ್ಲ, ನಾನು ಇದ್ದಂಗೆ ಇರ್ತೀನಿ, ನಂಗೆ ಇಷ್ಟನೇ ಆಗಲ್ಲ, ನಾನು ಹಿಂಗೆ ಇರಕ್ ಆಸೆ. ಹಂಗಂದ್ರೆ ನೀನ್ ಈ ಕೆಲಸ ಬಿಟ್ಬಿಡು, ನೀನ್ ಮಾಡೋ ಕೆಲಸ. ಎಲ್ಲಿಂದ ಎಲ್ಗೋಯ್ತು, ಇದು ಪರ್ಸನಲ್. ನಾನೇನ್ ಹೇಳೋದು, ಬರ್ಡೇ ನನ್ ಪರ್ಸನಲ್. ಅದು ನನ್ಗೆ ಒಂದಿನ ಸುಮ್ನೆ ಕುತ್ಕೊಳಕ್ ಇಷ್ಟ ಆಗುತ್ತೆ ಹೊರತು ಏನು ಮಾಡಕ್ ಇಷ್ಟ ಆಗಲ್ಲ. ಯಾಕತ್ತೆ ಆ ಬಿಲ್ಡಿಂಗ್ ಐತಲ್ಲ, ಅದೇ ಮೇಲ್ಗಡೆ ಇರೋದೇ. ನನ್ಗೆ ಒಂದಿನ ಬರ್ಡೇ ದಿನ ಏನ್ ಅನ್ಸುತ್ತೆ ಗೊತ್ತಾ, ಎಲ್ಲೂ ಹೋಗ್ದಂಗ್ ಮನೇಲಿ ಮಲ್ಕೊಂಡ್ಬಿಡ್ಬೇಕಂತ ಅನ್ಸುತ್ತೆ. ಏಯ್ ಕಿಸಿ ಬೇಡ, ಮುಚ್ಚು ಬಾಯಿ, ನೋಡ ಹೋಗುತ್ತೆ. ನಿಜ, ಅವ್ನು ಹೇಳಿದ್ ಕರೆಕ್ಟ್. ಮನೇಲೆ ಮಲ್ಕೋ. ಇವತ್ತು ರಜೆ ಹಾಕ್ಬೋದಿತ್ತು, ನಂದು ಅಟೆಂಡೆನ್ಸ್ ಇಲ್ಲ, ಅದಕ್ಕೆ ಹೋದೆ ಕಾಲೇಜ್ಗೆ. ಆರಾಮಾಗಿ ಹೋಗ್ಬೇಕು. ನಾನು ಇವಾಗ ಇವಾಗ ಹೋಗ್ಬೇಕನ್ನೋ ಪ್ಲಾನ್ ಇತ್ತಲ್ಲ. ನೋಡಪ್ಪ ಸೂಪರ್ ಅಕ್ಕ ನೀನು. ಫುಲ್ ತಲೆ ಎಲ್ಲ ಸ್ನಾನ ಮಾಡ್ಕೊಂಡು ಸ್ನಾನ ಮಾಡಿದ್ಯಾ? ಅದ್ರ ದೇವಸ್ಥಾನಕ್ಕೆ ಹೋಗಿಲ್ಲ, ಏನ್ ಬಂತು? ಬೆಳಗ್ಗೆ ಎಲ್ಲತ್ತೇ ಹೋಗಕ್ಕಾಗತ್ತೆ. ನಾನು 7:45 ಮನೆ ಬಿಡ್ತೀನಿ. ನೀನ್ 5 ಗಂಟೆಗೆ ಎದ್ದೊಳ್ಬೇಕಾಗಿತ್ತು. ನಾವು ಮಲಗಿದ್ದೆ 1:30ಗೆ. ನೋಡಮ್ಮ, ಲೈಟ್ ಹಾಕೋರಲ್ಲ ಎದುರುಗಡೆ ದೊಡ್ಡ ಬಿಲ್ಡಿಂಗ್, ಅದೇ ಮೇಲೆ ಇರೋದೇನೆ ಹೋಟ್ಲು. ಈಗೇನೋ ಮಾಡ್ತಾವ್ರೆ ಇವರು, ಏನೋ ಮಾಡೋಕ್ಕಾಗಲ್ಲ. ಈಗ ಮತ್ತೆ ಮಾತಿನ ಮೇಲೆ ಆ ಬ್ಲಾಕ್ ಮೇಲ್ ಗೆದ್ರಕೊಂಡು ಬಂದಿ. ಏನು ಮಾಡಲ್ಲ, ಕೇಕ್ ಕಟ್ ಮಾಡಿ ಅಷ್ಟೇ. ನೀವೇನ್ ಅದ್ಭುತ ಕಿರೀಟ ಇಕ್ಕಲ್ಲ ನಾವು. ಅದಲ್ಲ ಪ್ರಶ್ನೆ, ಬಟ್ ಸ್ಟಿಲ್ ಇದು ಕಿರೀಟ ಇಕ್ಕಲ್ಲ ನಿಮಗೆ. ಇದೊಂದು ಅದ್ರ ಬಗ್ಗೆ ಇದಾಗ್ತಾರಲ್ಲ, ಅದು ಮದ್ವೆ ಆಗೋರಿಗೆ ಹಾಕೋದು ಬ್ರೈಟ್ ಟು ಬಿ ಅಂತ. ಅಲ್ಲ, ಅದೇನೋ ಹಾಕ್ತಾರಲ್ಲ ಬ್ಯಾನರ್. ಮೈಸನ್ ಬ್ಯಾನರ್ ಅಂತೆ ಹಾಕಲ್ವಾ ಮೈಷ? ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್ ಎಲ್ಲ ಬ್ಯಾಡ್ಜ್ ಅದ್ ಹಾಕಲ್ಲ. ನೀನೇನ್ ಹಾಕ್ಬೇಡ. ಇದ್ರ ಬದ್ಲಾಗ ನಂಗೆ ಮನೇಲೆ ಗುಲಾಬ್ ಜಾಮೂನ್ ಮಾಡ್ಕೊಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಯಾವಾಗ್ಲೂ ಮನೇಲೆ ಗುಲಾಬ್ ಜಾಮೂನ್ ಮಾಡ್ತಾರ? ನೋಡಿ ಯಾವ್ದು ಬಿಡ್ತಾರೆ, ಮನೇಲೆ ಗುಲಾಬ್ ಜಾಮೂನ್ ಮಾಡ್ತಾರೆ ಯಾವಾಗ್ಲೂ ಇವರು ಅಂತ. ಏನೋ ಮಾಡ್ರಪ್ಪ, ಏನ್ ಹೇಳಿದ್ರು ಹಿಂಗೆ ಹೇಳಿದ್ರು ಹಂಗೆ ಹೇಳ್ತೀಯ, ಹಂಗೆ ಹೇಳಿದ್ರು ಹಿಂಗೆ ಹೇಳ್ತೀಯ. ಆಚೆ ನೋಡ್ಲಿ ಪ್ರಪಂಚ ಅಂತ ಕರ್ಕೊಂಡ್ಬಂದಿರೋ ನಾನು ಓಡಾಡಿ. ಅಂದ್ರೆ ಏನ್ ಹೇಳಿದ್ರು ಬರ್ತಡೇ ಮಾಡಿಲ್ಲ ಅಂದ್ರೆ ಬೇಡ ಅಂತ ಮನ್ಸಿಗೆ ಅನ್ಸ್ಬೋದು, ಆಮೇಲೆ ರಾತ್ರಿಗೆ ಅನ್ಸಲ್ಲ ಯಾರೋ ನಂಗೆ ಕೇಕು ಕಟ್ ಮಾಡಿಲ್ಲ. ನಂಗೇನು ಅನ್ಸಿಲ್ಲಪ್ಪ. ನಾನು ತುಂಬಾ ವರ್ಷದಿಂದ ನಿಲ್ಸಿದೀನಿ, ಯಾವತ್ತೂ ಮಾಡ್ಕೊಂಡು. ಯಾವಾಗ ಗೊತ್ತಾ, ಲಾಸ್ಟ್ 2022 ಅಲ್ಲಿ ಅವತ್ತು ಮಹೇಶ ಫೋರ್ಸ್ ಮಾಡಿ ಕೇಕ್ ಎತ್ಕೊಂಡ್ ಬಿಟ್ರೆ ನಿನಗೆ ಇಷ್ಟ ಇಲ್ಬೋದು, ನಮಗಿಷ್ಟ ಅಲ್ವಾ? ಇದೇ ಡೈಲಾಗ ನಮ್ಮ ಮತ್ತೇನು ಹೇಳಿದ್ದು. ಅವ್ರಿಗೋಸ್ಕರ ನೀನ್ ಮಾಡ್ಬೇಕು. ನಾನು ಅದೇ ಹೇಳಿದ್ದು. ನಾನು 1 ವಾರದಿಂದ ವರ್ಷನೂ ಹೇಳ್ತೀನಿ, ತುಂಬಾ ಗಾಂಚಲಿ ತೋರ್ಸೋಳು. ಇದಕ್ಕೆ ಹೆಸರು ಬರ್ತಾರೆ ಕರ್ಬಿಡುಗಿಕ್ಕೆ. ಅದು ಪ್ರೀತಿಗೆ ಬಂಗಾರ. ಬೇಡ. ಆಮೇಲೆ ಸರಿ ಅನ್ಬಿಟ್ಟು ಈ ವರ್ಷ ನೋಡೋಣ, ನೋಡೋಣ, ಬಗ್ಲಿಲ್ಲ ಅಂದ್ರೆ ಬಗ್ಗಿಸ್ಲೇಬೇಕು ಅನ್ಕೊಂಡಿವಿ. ಬಗ್ಗಿದ್ಲು ಕುಡಿ ಬಗ್ಗಿಲ್ಲ. ಬ್ಲಾಕ್ ಮೇಲ್ ಅಲ್ಲಿ ಯಾವ ಮಾಡ್ದೆ ನಾನು? ಮಗು ಮೇನಿಲ್ಲ, ಏನಿಲ್ಲ. ನಮ್ ಖುಷಿಗೆ ನಾವು ಕರೆದಿದೀವಿ, ಬಂದಿದ್ಯಾ. ನಮ್ಮನ್ನ ಸಂತೋಷ ಪಡಿಸೋದ್ರಲ್ಲಿ ಏನೇ ಆಯ್ತು ನಿನಗೆ? ಅಲ್ಲೇ ಪಾರ್ಕಿಂಗ್
ಇನ್ನೊಂದಿನ ಮಾಡಿಸ್ತಿದ್ದೆ. ಇವತ್ತೇನ ಈ ವರ್ಷ ಏನೋ ಮಿಕ್ಕ ಆಗಿದ್ದೀನಿ. 2022ರಲ್ಲಿ ಮಿಕ್ಕ ಆಗಿದೆ, ಇವಾಗ ಇನ್ನೊಂದ್ಸರಿ ಮಿಕ್ಕ ಆಗಿದ್ದೀನಿ. ನೆಕ್ಸ್ಟ್ ಟೈಮ್ ಮಿಕ್ಕಾನೇ ಆಗಲ್ಲ. ಬರೋ ವರ್ಷ ಮಿಕ್ಕ ಆಗ್ಲಿಲ್ಲ ಅಂದ್ರೆ ಆಮೇಲೆ ಐತೆ. ನಾನು ಊರ್ ಬಿಟ್ಟು ಹೋಗ್ಬಿಡ್ತೀನಿ ಒಂದು ವಾರಕ್ಕೆ ಮುಂಚೆನೆ. ಒಳ್ಳೇದಾಯ್ತು. ಅದೇ ನೀನ್ ಸೈತಾನ್ ಅನ್ಬೇಕಷ್ಟೇ. ಸೈತಾನ್ ಎದ್ಕೊಂಡು ಹೋಯ್ತೀಯ ಅಂತ ಹೇಳ್ಬೇಕಷ್ಟೇ. ಇನ್ನೇನ್ ಮಾಡೋದಪ್ಪ, ನೀನ್ ಖರ್ಚು ಮಾಡ್ಬೇಡ ಕಣೆ ಅಂದ್ರು ಮತ್ತೆ ನೀನು ನನ್ನ ಮರ್ಯಾದೆ ಕಲಿಬೇಡ. ನನ್ ಏನಂತ ಕಂಜೂಸ್ ಅಲ್ಲ, ನಾನು ತಿನ್ನೋದು ಉಣ್ಣದ್ ಮಾಡ್ತೀನಿ. ಒಂದ್ ರೂಪಾಯಿ ಖರ್ಚಕ್ಕೆ ಅಮ್ಮ ತಾಯಿ ನೋಡ್ತೀನಿ ಅನ್ನೋ ತರ ನೀನ್ ಖರ್ಚು ಮಾಡ್ಬೇಡ. 150 ಸರಿ ಹೇಳಿದೀಯ ವಾರದಲ್ಲಿ ನೀನು. ಹೌದು, ನೀನ್ ಎದ್ರಕೊಂತೀಯ ದುಡ್ಡು ಖರ್ಚಾಗ್ಬಿಡುತ್ತೇನೋ, ದುಡ್ಡು ಖರ್ಚಾಗ್ಬಿಡುತ್ತೇನೋ. ನಾನ್ ತಿಂದಾಗ ನೀನ್ ನಾನು ಎಷ್ಟು ಖರ್ಚು ಮಾಡ್ತೀನಿ ನೋಡಿಲ್ಲ ಅಷ್ಟೇ. ಅದೇ ನಾನು ಒಂದ್ಸರಿ ಲಾರ್ಜ್ ಅಮೌಂಟ್ ಹಾಕಲ್ಲ. 50 ರೂಪೀಸ್ ಅಷ್ಟೇ. 50 ರೂಪೀಸ್ ಪಾನಿಪುರಿ ತಿನ್ಬಿಟ್ರೆ ನೋಡಪ್ಪ ಮುಚ್ಚು ಬಾಯಿ, ಏನಿಲ್ಲ. ಬರೀ ತಿನ್ನೋದ್ ಬಿಟ್ಟು ಬೇರೆ ಕಡೆ ಹೋಗ್ತೀನಿ. ನಾನು ಇವಾಗೆಲ್ಲ ಫ್ರೆಂಡ್ಸ್ ಜೊತೆ ಕೆಫೆಗೆ ಹೋಗ್ತೀನಿ, ನೋಡಿಲ್ಲ ಅಷ್ಟೇ. ಯಾವ ವಿಡಿಯೋನು ಬರ್ಲೇ ಇಲ್ಲ. ಮತ್ತೆ ಪ್ರೈವಸಿ ಅದು ಪರ್ಸನಲ್ ಲೈಫ್. ನಿಂದು ಅದ್ ನನ್ ಅದೇ ಪರ್ಸನಲ್ ಹೇಳ್ತಲ್ಲ. ಯಾಕೆ ಪರ್ಸನಲ್? ನೀನ್ ಕೆಫೆಗೆಲ್ಲ ಹೋದ್ಮೇಲೆ ನೀನ್ ತೋರ್ಸ್ಬೇಕು ಅದನ್ನೆಲ್ಲ. ಅಂದ್ರೆ ನೀನ್ ಹುಡುಗಿ ಪೆದ್ದಸ್ ಅಂತ ತಿಳ್ಕೊಳ್ಳೋಣ, ಬುದ್ಧಿವಂತ ಏನಾರು ತಿಳ್ಕೊ. ನನಗೇನು, ನನಗೆ ಗೊತ್ತ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಇಲ್ಲೇ ಕೂತ್ಕೊಳ್ಳಿ, ನಾವ್ ಹೋಗಿ ವಾಕ್ ಮಾಡ್ಕೊಂಬರೋಣ ಬಾ. ಇಲ್ಲಿ ಕೂತ್ಕೊಂಡಿರಿ. ಇಲ್ಲಿ ನೋಡು ಮಮ್ಮ, ಇಲ್ಲಿ ಜಾಗ ಐತಾ ರೈಟ್ ಸೈಡ್ ಅಲ್ಲಿ. ಎಲ್ಲ ಸೀರಿಯಸ್ ಆಗಿ ಹೇಳ್ತಾನೆ. ಬೇಡ ಬಿಡು, ಮೇಲೆ ಇಲ್ಲೇ ಕೂತ್ಕೊಳ್ಳಿ, ನಾವು ಹೋಗೋಣ ಅಂತ ಹೇಳ್ತಾನೆ ಅನ್ಕೊಂಡೆ. ಹೋಗಿ ನಾನು ತಗೊಂಡ್ಬಿಡ ನೀರು. ಇಲ್ಲಿ ವ್ಯಾಲೆಟ್ ಕೊಟ್ಬಿಟ್ಟು ಇಲ್ಲೇ ಒಳಗಡೆ ಕೂತ್ಕೊಳ್ಳಿ. ಇಲ್ಲೆಲ್ಲ ಹೋಗಿದ್ದು ಅನ್ನೋದೊಂದು ಬೇಡವಾ? ಅಯ್ಯೋ, ಅಲ್ಲಿ ತೋರ್ಸು ಹೀರೋನ. ನನ್ನೇ ನಿದ್ದೆ, ಅವ್ನು ಫುಲ್ ನಿದ್ದೆ. ಏಕೆ? ರಾತ್ರಿ ಎಷ್ಟು ಗಂಟೆವರೆಗೂ ಎದ್ದಿದ್ದೆ? 2 ಗಂಟೆ. 2 ಗಂಟೆವರೆಗೂ ನೋಡಿದ್ರ ಕ್ರಿಕೆಟು? ಆಯ್ತು, ಮಲಗೋ ಅಷ್ಟಲ್ಲಿ ನಾವು ಎಷ್ಟು ಕಾಯಿ ಹೊಡೆದ್ರಿ ದೇವರಿಗೆ? ದೀಪ ಹಚ್ತಪ್ಪ. ಹಾಕೊಂಡು ಚೆನ್ನಾಗಿ ದರ್ಬಾರನ್ನು ಮಾಡ್ಬಿಟ್ಟಿದ್ಯಾ? ಜಾಸ್ತಿ ಬುಕ್ಸ್ ಎತ್ಕೊಂಡು ಹೋಗ್ತಿದ್ನಲ್ಲ, ಅದಕ್ಕೆ ಕಿತ್ತೋಯ್ತು. ಬುಕ್ ಎತ್ಕೊಂಡು ಹೋಗಿ ಅಂತ ಒಂದು ಬ್ಯಾಗ್ ಇರುತ್ತೆ, ನೀನು ಅದರಲ್ಲಿ ಬುಕ್ ತಗೊಂಡೋಗ್ತೀಯ ಅಂದ್ರೆ ಏನು ಹೇಳೋದಿಲ್ಲ. ಅದರಲ್ಲೂ ತೊಗೊಂಡೋಗ್ಬೋದು ನಾವು, ಅದೇ ಅಂತ ಏನಿಲ್ಲ. ಅದರಲ್ಲೂ ತೊಗೊಂಡೋಗ್ಬೋದು. ಮಹೇಶ್ ಅವರೆಲ್ಲ ಕಾಲೇಜ್ ಬ್ಯಾಗ್ ಅಂತಾನೆ ಒಂದು ಇಟ್ಕೊಂಡಿದ್ರು. ಗೊತ್ತು, ಅದರಲ್ಲೂ ತೊಗೊಂಡು ಹೋಗ್ಬೋದು, ತೊಗೊಂಡು ಹೋಗ್ತಾರೆ. ಸ್ಟೈಲಿಶ್ ಆಗಿರುತ್ತೆ. ಅದು ಸಿಕ್ಕಿದೋಯ್ತು, ಬೇರೆ ಏನು ಇಲ್ಲ. ಅದೇ ಇನ್ನು ತರಕಾರಿ ಬುಕ್ ಮಾಡಿತ್ತು. ಜಿಪ್ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ. ಅದು ಜಿಪ್ ಹಾಕ್ಸ್ದೆ ಅದಾಯ್ತು. ಮಲ್ಲೇಶ್ವರಂ ತೊಗೊಂಡೋದಾಗ ಜಿಪ್ ಹಾಕೋ ಜಾಗ ಎಲ್ಲರೂ ಗೊತ್ತಿದ್ರೆ ಎಲ್ಲ ಹಾಕಿಸ್ತೀನಿ. ಯಾಕೆ ಮನೆ ಹತ್ರನೇ ಬರ್ತಾನಲ್ಲ ನಾನು ಇರ್ಬೇಕಲ್ಲ. ಈ ನಡುವೆ ಎಲ್ಲ ನಾನು ಕೇಳಿ ಬೇಜಾರ ಕೇಳ್ತಾ ಇಲ್ಲ. ಅವ್ರಿಗೆ ಏನು ವಾರಕ್ಕೆ 2 ಸಲ ಬರೋದು ನಮ್ಮ ಮನೆ ರೋಡಲ್ಲಿ. ಹೀರೋ ಹೋದಂಗೆ ಹೋಯ್ತಾನೆ ಹೀರೋ ಹೆಂಗ್ ಹೋಯ್ತಾನೆ ನೋಡೆ. ನಾವೇನು ಕಾಮಿಡಿ ಪಿಶ? ನಾನು ಯಾಕಂಗಂತೆ? ನಮ್ಮ ಹುಡುಗರು ಹೊಗಳಿದ್ನಪ್ಪ. ಬರೀ ನಿಮ್ಮ ಹುಡುಗನೇ ಹೊಗಳೋದು ಬಾ. ಉಳಿಸ್ಕೊಳ್ಳಲ್ಲ, ಸಚಿನ ಹೇಳ್ದಂಗೆ ಅರ್ಥ ಏನು ಮಾಡ್ತೀನಿ. ಏನ ಹುಡುಗಿನೂ ಹೊಗಳ್ತೀನಿ, ಹುಡುಗಿಗೆ ಅರ್ಥ ಆಗಲ್ಲ. ಯಾವಾಗಲೂ ಕಜ್ಜಿನ ಹೇಳ್ದಂಗೆ ಆಗ್ತದೆ. ನಾವೇನು ಆಡಲ್ಲಪ್ಪ ಹಂಗೆ. ನಾವು ತುಂಬ ಒಳ್ಳೆಯವರು. ನಾವು ಹೇಳೋದು ನೀವು ಒಪ್ಪಲ್ಲ. ನಿಮಗೆ ನಿಮ್ಮದು, ನಮಗೆ ನಮ್ಮದು ಅಷ್ಟೇ. ಆಹಾ, ಇದು ಗಾಂಚಲಿ. ಕ್ಯಾಮ್ರಾ ಮುಂದೆ ತುಂಬ ಒಳ್ಳೆ ಹುಡುಗಿ. ಗ್ರೌಂಡ್ ಫ್ಲೋರಿಂದ ನಾವು ಮತ್ತೆ ಮೇಲೆ ಹೋಗ್ತಾ ಇದೀವಿ. ನನ್ನ ಕಾಲು ಎಳ್ಕೊಂಡೇ ಬಂದರು ಎಲ್ಲರೂ. ನನ್ನ ರೇಗಿಸ್ತಾನೆ ಇದ್ರು, ನೀನು ಹಂಗೆ, ನೀನು ಹಿಂಗೆ, ನೀನು ಹಿಂಗೆ ಅಂತ. ಹಂಗೂ ಅವ್ರು ರೇಗಿಸೋದೆಲ್ಲ ತಡ್ಕೊಂಡು ಕಾಮಾಗಿ ಮೇಲೆ ಬಂದ್ವಿ. ನಾವು ಬಂದಿದ್ದು ಆಲ್ಮೋಸ್ಟ್ ನನಗೆ ಫ್ಲೋರ್ ನಂಬರ್ ನೆನಪೇ ಆಗ್ತಿಲ್ಲ, ಬಟ್ 40+ ಅಂತೂ ಹೌದು ಫ್ಲೋರ್ ನಂಬರು. ಏನಿರಲಿ, ನಾನು ಇರ್ತೀವಿ ಕುಯ್ಯಿ ಅಂತ ನಂಗೆ ಮೇಲೆ ಬಂದ್ಬಿಟ್ಟು ಅಲ್ವಾ? ಹಾಂ, ಜಸ್ಟ್ ಮಿಸ್ ಅಲ್ಲ ನೀನು? ಹತ್ಕೊಂಡ್ಬರ್ಬೇಕಿತ್ತು. ಜಸ್ಟ್ ಮಿಸ್ ನೀನು. ಚಪ್ಪಂತ ಜಂಪ್ ಆಗ್ಬಿಟ್ಟೆ. ಮೊದಲು ಪುಕ್ಲಿ ಆಗಿದೆ ಅಲ್ಲ. ಬೀಳಿಸ್ಬಿಟ್ಟಿದ್ದಲ್ಲ ಅವಳು ಒಂದಿನ. ಅವತ್ತು ನಾನು ನೀನು ಬಿದ್ಬಿಟ್ಟು ನನ್ನ ಮೇಲೆ ಯಾಕೆ ಹೇಳ್ತೀಯ? ಒಂದ್ಸಲ ಬೀಳಿಸ್ತಾ ಇದ್ದ ಭಯ. ನೀನು ಬಿದ್ಬಿಟ್ಟು ನನ್ನ ಮೇಲೆ ಹೇಳ್ಬೇಡಪ್ಪ ಚಿನ್ನು. ಬೆಂಗಳೂರೇ ಕಾಣತ್ತಾ?
ಅದು ನೀವು ನೋಡಿದಲ್ಲ ಎದುರುಗಡೆ ಐತಲ್ಲ ಹೈಯೆಸ್ಟ್ ಫ್ಲೋರ್ ಬೆಂಗಳೂರಿಗೆ ಒಂದೇ ಬಿಲ್ಡಿಂಗ್. ಮೇಲೆ ನಾವು ಆ ಪ್ಲೇಸ್ಗೆ ಹೋದ್ಮೇಲೆ ನಾವು ಟೇಬಲ್ ಸೆಲೆಕ್ಟ್ ಮಾಡ್ತಿದ್ವಿ. ಟೇಬಲ್ ಅವೈಲೇಬಲ್ ಇತ್ತು ಯಾಕಂದರೆ ವೀಕ್ ಡೇ ಆಗಿರೋದ್ರಿಂದ. ಬಟ್ ಸ್ಟಿಲ್ ನಮಗೆ ಇವ್ರು ಫೋಟೋ ತಗೊಳ್ಳೋ ಐಡಿಯಾ ಎಲ್ಲ ಇರೋದ್ರಿಂದ ಬೆಸ್ಟ್ ಲೊಕೇಶನ್ ಹುಡುಕ್ತಿದ್ವಿ ನಾವಲ್ಲಿ. ಎಷ್ಟಂತಾರೆ? 15 ಅಂತಾರ? 16 ಅಷ್ಟೆಲ್ಲ ಅನ್ನಲ್ಲ, 20, 18 ಅಂತಾರೆ. ರಾಕಿ 18 ಅಂತೆ ನಿಮ್ಮ ಅಕ್ಕ, ನಂಬ್ತೀನಾ? ಫಸ್ಟ್ ಕಡೆ ಆಯ್ತು ಈಗ. ಹಂಗೆ ನೋಡಿ ಇವಾಗ ನೀವು ಮತ್ತೆ ನೆಕ್ಸ್ಟ್ ಪೋಸ್ಟ್ ಏನ್ ಮಾಡ? ಅವಾಗಿಂದ ಒಂದ್ರಲ್ಲೇ ಇದೆಯಾ? 4 ಕ್ಯಾಮ್ರಾ ಐತಿ ರೆಕಾರ್ಡ್ ಮಾಡ್ಕೊಳಕ್ಕೆ. ಸುಮ್ನೆ ಹೇಳ್ಕೊಳಕ್ ಬರ್ಡೇ ನಂದು. ಜ್ಯೂಸ್ ಹಿಡ್ಕೊಂಡು ಪೋಸ್ಟ್ ಕೊಡಮ್ಮ. ಹಿಂಗೆ ಇಟ್ಕೊಳತ್ತೆ, ಹಿಂಗೆ ಇಟ್ಕೊಳತ್ತೆ. ನಂಗೆ ಬಂದಂಗೆ ಇಟ್ಕೊಂತೀನಿ. ಕೆಳಕ್ ಹಿಂದೆ ತಗೋ, ತೆಗಿ. ಓಂ ಬರೀ ಕೋಲ್ಡ್ ಕುಡಿದ ಅವಾಗಿಂದ ಇದೆ. ಎಲ್ರು ನಾನು ಕೇಕ್ ಕಟ್ ಮಾಡ್ಲಿ ಅಂತ ಕಾಯ್ತಿದ್ರು. ನಾನು ಆ ನೈಫಿಗೆ ಕಟ್ಕೊಂಡಿರೋ ಆ ಸ್ಟಿಕ್ಕರ್ನ ತೆಗೆದೇ 1 hour ಮಾಡಿದೆ. ಆಮೇಲೆ ಅಣ್ಣನ ಹೆಲ್ಪಿಂದ ತೆಗೆಸ್ಕೊಂಡು ಕೇಕ್ ಕಟ್ ಮಾಡಿದೆ. ಬ್ಲೆಸ್ಸಿಂಗ್ ಮಾಡಿ ಏನಾದ್ರು. ಅದೇ ಹ್ಯಾಪಿ ಬರ್ತ್ಡೇ ಅದು ವಿಶು ಬ್ಲೆಸ್ಸಿಂಗ್, ಆಶೀರ್ವಾದ. ತೊಟ್ಟಿ ಕುಡ್ದದಕ್ಕೆ ಊದೆ. ಊದಬೇಕಾ? ಓಕೆ ಓಕೆ. ಹ್ಯಾಪಿ ಬರ್ತ್ಡೇ ಟು ಯು, ನಗ್ತಾ ನಗ್ತಾ ಬಾಳು ನೀನು 100 ವರ್ಷ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸ್ಪೂನ್ ಕೊಡಿ, ನಾನು ತಿನ್ನಿಸ್ತೀನಿ. ನೀನೇ ತಿಂತೀಯಾ? ನಾನೇ ತಿನ್ನೋದು. ನನ್ನ ತಾನೇ ಕರ್ಕೊಂಬಂದಿರೋದು ನೀವು. ನಾನು ತಿನ್ನಿಸ್ತೀನಿ, ಕೊಡು. ಇಲ್ಲ, ನಾನು ತಿನ್ಕ ತಿನ್ನು. ಹೇಗಿದೆ? ಬೇಕಾ? ಬೇಕಾದ್ರೆ ಕೊಡು, ಬೇಡ ಅಂದ್ರೆ ನೀನೇ ತಿನ್ನು. ಸ್ವಲ್ಪ ಕೊಡು. ಅದಕ್ಕೆ ಹೇಳ್ತಾ ಇದ್ದೀನಿ, ಕೊಡಿಲ್ಲ, ನಾನು ತಿನ್ನಿಸ್ಬಿಡ್ತೀನಿ ಫಸ್ಟ್. ಮ್ಯಾಂಗೋ ಫ್ಲೇವರ್. ಈಗ ನಿಂಗೆ ಗೊತ್ತಾಗತ್ತಗೋ. ಸ್ವಲ್ಪ ಕೊಡು. ಮ್ಯಾಂಗೋ ಫ್ಲೇವರ್ದು. ಬರ್ಡೇ ಸೆಲೆಬ್ರೇಷನ್ ಆದ್ಮೇಲೆ ಫೋಟೋಸ್ ತಗೊಳ್ಳೋದು, ಕೇಕ್ ತಿನ್ಸ್ಕೊಳ್ಳೋದೆಲ್ಲ ಕಾಮನ್. ಬಟ್ ನಾವಿಲ್ಲಿ ಏನ್ ಮಾಡಿದೀವಿ ಅಂದ್ರೆ ಫೋಟೋಸ್ ತಗೊಳಕ್ಕೆ 1 hour 1.5 hour ಹಂಗೆ ಈ ಆ್ಯಂಗಲ್ ಇಲ್ಲಿ ಲೈಟ್ ಸಿಗ್ತಿಲ್ಲ, ಅಲ್ಲಿ ಲೈಟ್ ಸಿಗ್ತಿಲ್ಲ ಅನ್ಕೊಂಡೆ 1 hour ಮಾಡಿದೀವಿ. ಆಮೇಲೆ ಹಂಗೂ ಎಲ್ಲಾರ ಜೊತೆನೂ ಒಂದೊಂದು 5-6 ಫೋಟೋಸ್ ಎಲ್ಲ ಆ್ಯಂಗಲಲ್ಲೂ ತಗೊಂಡ್ಮೇಲೆ ಊಟ ಮುಗಿಸ್ಕೊಂಡ್ವಿ. ಊಟ ಮುಗಿಸೋದು ಅಂದ್ರೆ ನಮ್ಗೆ ಆಲ್ಮೋಸ್ಟ್ ಕೇಕ್ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಸ್ಟಿಲ್ ನಮ್ಮ ಅಣ್ಣ ಅಷ್ಟರಲ್ಲಿ ಆರ್ಡ್ರ್ ಮಾಡಿಬಿಟ್ಟಿದ್ದೆ. ನಂಗೆ ತಿನ್ನೋಕ್ಕಾಗ್ತಿಲ್ಲ, ಬಟ್ ಅವ್ನು ಆರ್ಡ್ರ್ ಮಾಡಿದ. ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅದನ್ನೇ ಶೇರ್ ಮಾಡಿಕೊಂಡು ನನ್ನ ಕೈಲಂತೂ 1 plate ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಮತ್ತೆ ಶೇರ್ ಮಾಡಿದ್ವಿ. ಶೇರ್ ಮಾಡ್ಕೊಂಡು ಆಚೆ ಬಂದ್ವಿ. ಮತ್ತೆ ಅಗೈನ್ ಫೋಟೋಸ್ ಈ ಲೈಟಿಂಗಲ್ಲಿ ಬೇಕು,
ಈ ಬ್ಯಾಕ್ಗ್ರೌಂಡ್ ಅಲ್ಲಿ ಬೇಕು. ಬಟ್ ಇಲ್ಲೇನಂದ್ರೆ ಫೋಟೋಸ್ ಎಲ್ರಿಗೂ ಬೇಕಿತ್ತು, ನನಗೂ ಬೇಕಿತ್ತು, ಅತ್ತೆಗೂ ಬೇಕಿತ್ತು. ಎಲ್ಲರೂ ಫೋಟೋಸ್ ಅಂತ ಕಿತ್ತಾಡ್ತಿದ್ವಿ. ಫೋಟೋಸ್ ಎಲ್ಲ ಥರ ತಗೊಂಡು ಎಲ್ಲ ಆ್ಯಂಗಲಲ್ಲೂ ತಗೊಂಡು ಆ್ಯಂಡ್ ಆಚೆಗಡೆ ಅಲ್ಲಿ ಔಟ್ಸೈಡ್ ಸಿಟಿ ಏನು ಕಾಣಿಸ್ತಿತ್ತು ಅದನ್ನ ನೋಡಿ ನಾನು ನಮ್ಮ ಅತ್ತೆ ಅಂತೂ ಫುಲ್ ಶಾಕ್ ಆದ್ವಿ. ಯಾಕಂದರೆ ತುಂಬ ಲಾಂಗ್ ಡಿಸ್ಟೆನ್ಸ್ ಕಾಣಿಸ್ತಿತ್ತು ಅದು. ಏನೇ ಅನ್ಸ್ಬಿಡುತ್ತಲ್ಲ ಎಲ್ಲ ಬಂದು ನೋಡಿದ್ರೆ. ನಾನೇನು ಗೊತ್ತಿಲ್ಲ ಬಂದಾಗ ಇಲ್ಲಿ ನೋಡ್ಬಿಟ್ರೆ ಅದಕ್ಕೆ ನಾನು ಹೊರಡೋದು ಎಲ್ಲ ಮಂದಿ ಹೋಗಿ. ಲಿಫ್ಟಿಂದ ಇವಾಗ ಮತ್ತೆ ನಾವು ಕೆಳಗೆ ಹೋಗ್ತಾ ಇದ್ದೀವಿ. ನಾವಿದ್ದಿದ್ದು ಮೇ ಬಿ 140+ ಫ್ಲೋರ್ ನಂಬರ್ ಗೊತ್ತಿಲ್ಲ. ಅಲ್ಲಿಂದ ನಮಗೆ ಕೆಳಗಡೆ ನೋಡೋಕ್ಕೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಬಟ್ ಸ್ಟಿಲ್ ಆದರೂ ನಾನು ನಮ್ಮ ಮತ್ತೆ ಅಂತೂ ಫುಲ್ ಗ್ಲಾಸಿಗೆ ಅಂಟ್ಕೊಂಡಿದ್ವಿ ಆ ಲೈಟ್ಸ್ ನೋಡೋದಕ್ಕೆ. ಅಷ್ಟು ಮೇಲಿಂದ ಬ್ಯಾಂಗ್ಳೂರ್ ಸಿಟಿ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣ್ತಿತ್ತು. ತುಂಬ ಇಷ್ಟ ಆಯಿತು. ಆ್ಯಂಡ್ ಅಷ್ಟು ಲೈಟು ತುಂಬ ದೂರದವರೆಗೂ ಕಾಣಿಸ್ತಿತ್ತು. ನಮ್ಮಿಬ್ರಿಗೆ ಒಂಥರ ವಾವ್ ಫ್ಯಾಕ್ಟರ್. ನಮ್ಮ ಅಣ್ಣಾಗಿದ್ದೆಲ್ಲ ಕಾಮನ್ ಆಗಿಬಿಟ್ಟಿತ್ತು. ನನಗೆ ನಮ್ಮ ಮತ್ತೆ ಫುಲ್ ವಾವ್ ಫ್ಯಾಕ್ಟರ್. ಕೆಳಗೆ ಬಂದಮೇಲಂತೂ ಆ ಅಪಾರ್ಟ್ಮೆಂಟ್ ಹೈಟ್ಸು ಅದನ್ನೇ ನಾವು ದಾರಿ ತುಂಬ ಡಿಸ್ಕಸ್ ಮಾಡ್ಕೊಂಬಂದಿದ್ದೀವಿ. ಅಷ್ಟು ಹೈಟ್ ಇದೆ ಅಪಾರ್ಟ್ಮೆಂಟು, ಅಷ್ಟು ಹೈಟ್ ಇದೆ ಬಿಲ್ಡಿಂಗು, ಜನ ಹೆಂಗಿರ್ತಾರೆ, ಹೆಂಗೆ ಹತ್ತುತ್ತಾರೆ, ಹೆಂಗೆ ಇಳಿತಾರೆ. ಆಲ್ಮೋಸ್ಟ್ ನಮ್ಮ ಕಾನ್ವರ್ಸೇಷನ್ ಎಲ್ಲ ಅಲ್ಲಿರೋ ಬಿಲ್ಡಿಂಗ್ ಬಗ್ಗೆ ಅದ್ರ ಹೈಟ್ ಬಗ್ಗೆನೇ ಆಗಿದೆ. ಒಟ್ನಲ್ಲಿ ತಲೆ ಸುತ್ತಂತೂ ಬಂತು. ಬರ್ತೀಯಪ್ಪ? ಹಾಂ ಬಾಯ್. ತಗೊಂಡೋಗಿ ಯಾವ ಅಪಾರ್ಟ್ಮೆಂಟ್ ರೋಡಲ್ಲ ಅವನೇ? ಹಾಂ ಹೋಗ್ತೀನಿ. ತೂಗುಡ್ಸಿ ನಿದ್ದೆ ಮಾಡ್ತಿದ್ಲಿ ಇವಳು ಒಳಗಡೆ. ಯಾವ ರೋಡಲ್ಲ? ಇದು ಆ ಕಡೆ ಅಪಾರ್ಟ್ಮೆಂಟ್ ಸಿಲ್ವರ್ ಕಡೆ DS Max ಅಲ್ಲೂ ಹೊಂಟೋಗ. ಅಲ್ಲಿ ಮೊನ್ನೆ ನೋಡಿದೆ ನಾನು. ಅವರು ನಿನ್ನ ಮಗ ಅಲ್ಲವನಂತ ಹೋಗಿಲ್ಲ. ನಿಮ್ಮ ಮಗಳು ಮುಳ್ಕೊಂಬರ್ತಾಳೆ. ಹೇಳಿ. ಎಸ್, ಬರ್ಡೇ ಸೆಲೆಬ್ರೇಷನ್ ಹೋಗಿದ್ದು. ನಾವು ಮನೆಗೆ ಬಂದಾಗ ಆಲ್ಮೋಸ್ಟ್ 10:30 ಆಗಿತ್ತು. ನಾನಂತೂ ಈ ಬರ್ಡೇನ ಯಾವತ್ತೂ ಮರೆಯಲ್ಲ. ಯಾಕಂದರೆ ಸೀರಿಯಸ್ಲಿ ಒಂದು ಆಫ್ಟರ್ 5-6 ಇಯರ್ಸ್ ಆದಮೇಲೆ ಅನ್ಕೊತೀನಿ ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಿರೋದು. ಬರ್ಡೇ ಮೇಲೆಲ್ಲ ಇಂಟ್ರೆಸ್ಟೇ ಹೊರಟೋಗಿತ್ತು. ಅಷ್ಟು ಬೇಜಾರಾಗ್ಬಿಟ್ಟಿತ್ತು ಬರ್ಡೇ ಮೇಲೇ. ಆಫ್ಟರ್ ಲಾಂಗ್ ಗ್ಯಾಪ್ ಸ್ಟಿಲ್ ಇವರೆಲ್ಲ ಸೇರಿ ಫೋರ್ಸ್ ಮಾಡಿನೋ ಏನೋ ಅಟ್ಲೀಸ್ಟ್ ದೇ ಗೇವ್ ಮೀ ಒಂದು ಒಳ್ಳೆ ಮೂಮೆಂಟ್ ಕೊಟ್ಟು ಅವ್ರು ಅಷ್ಟು ಜನ ಸೇರಿ, ಮನೋಜನ್ನ, ಮಹಿ, ನನ್ನ ತಮ್ಮ, ಅತ್ತೆ ಎಲ್ಲರೂ ಸೇರಿ. ಸೊ ಅವ್ರಿಗಿನ್ನೇನು ಹೇಳೋಕ್ಕಾಗಲ್ಲ, ಥ್ಯಾಂಕ್ಸ್ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.